ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ ವೀಕ್ಷಕರೇ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಶ್ರೀಪಾದ್ ಪಾಟೀಲ್. ಇವತ್ತು ಬಹಳ ಇಂಪಾರ್ಟೆಂಟ್ 3 ಸುದ್ದಿಗಳಿವೆ. ಮೊದಲನೇದು RCB ಮ್ಯಾಚು, ಎರಡನೇದು RCB ಮ್ಯಾಚು, ಮೂರನೇದು RCB ಮ್ಯಾಚು. ಸಾಕಷ್ಟು ಇಂಪಾರ್ಟೆಂಟ್ ಬೇರೆ ಸುದ್ದಿಗಳು ಕೂಡ ಇದ್ದಾವೆ. ಆದರೆ ಅವೆಲ್ಲವನ್ನು ಮೀರಿಸುವ ಮಟ್ಟಿಗೆ ಮ್ಯಾಚ್ ಫೈನಲ್ ಕ್ರೇಜ್ ಮನೆ ಮಾಡಿದೆ. ಎಲ್ಲೆಲ್ಲಿ ಏನೇನು ಸುದ್ದಿಗಳಿದೆ ಆ ಕುರಿತಾಗಿ ಅದೆಲ್ಲ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತೀವಿ. ಜೊತೆಗೆ ಕಮಲ್ ಹಾಸನ್ ಮೊಂಡಾಟ ಇನ್ನೂ ಮುಂದುವರೆದಿದೆ. ಆ ಕಡೆ ಅರುಣ್ ಪುತ್ತಿಲ ಅವರನ್ನು ಗಡೀಪಾರು ಮಾಡಿ ಅನ್ನುವಂಥ ಒಂದು ವಾದ ಏನು ಕೇಳಿ ಬರ್ತಾ ಇತ್ತು. ಈ ಎಲ್ಲ ವಿಚಾರಗಳ ಅಪ್ಡೇಟ್ಸ್ನ ನಿಮ್ಮ ಮುಂದೆ ತರ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಣರೋಚಕ IPL ಫೈನಲ್ ಪಂದ್ಯಕ್ಕೆ ಕೌಂಟ್ ಡೌನ್. RCB ಪಂಜಾಬ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್. RCB ಗೆಲುವಿಗೆ ಅಭಿಮಾನಿಗಳ ಪ್ರಾರ್ಥನೆ. ಮಂಡ್ಯದಲ್ಲಿ ಶಕ್ತಿ ದೇವತೆ ಕಾಳಿಕಾಂಬೆ ಮೊರೆ ಹೋದ ಫ್ಯಾನ್ಸ್. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆ. ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ದಕ್ಷಿಣ ಕನ್ನಡ SP ಸಮರ. ಅರುಣ್ ಪುತ್ತಿಲ ಸೇರಿ 36 ಮಂದಿ ಗಡೀಪಾರು. ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ನಾಯಕರು. ತಾಕತ್ತಿದ್ರೆ ಹಿಂದೂ ಮುಖಂಡರ ಗಡೀಪಾರು ಮಾಡಿ ಅರುಣ್ ಪುತ್ತಿಲರ ಮುಟ್ಟಿ ನೋಡೋಣ. ಸರ್ಕಾರ ಪೊಲೀಸರಿಗೆ ಯುವಕ ಸವಾಲ್. ಕನ್ನಡಿಗರ ಕ್ಷಮೆ ಕೇಳದೆ ಕಮಲ್ ಹಾಸನ್ ಮೊಂಡಾಟ. ಥಗ್ ಲೈಫ್ ಮೇಲೆ ಬ್ಯಾನ್ ತೂಗುಗತಿ. ಸಿನಿಮಾ ಬಿಡುಗಡೆಗೆ ತಮಿಳು ನಟ ಕಾನೂನು ಹೋರಾಟ. ಬಹಳ ನಿರೀಕ್ಷೆಯನ್ನ ಮೂಡಿಸಿರುವ, ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ IPL ಫೈನಲ್ ಜಿದ್ದಾಜಿದ್ದು ಇವತ್ತು ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೇನೆ ಪಂಜಾಬ್ ನಡುವೆ ಅಹಮದಾಬಾದ್ನಲ್ಲಿ ರಣರೋಚಕ ಕಾಳಗ. IPL ಕಪ್ಗೆ 2 ಟೀಮ್ಗಳ ನಡುವೆ ರೋಚಕ ಕದನ ಇವತ್ತು ನೆರವೇರುತ್ತೆ. 18 ವರ್ಷಗಳ ಕನಸನ್ನ ರೆಡ್ ಆರ್ಮಿ ನನಸು ಮಾಡುತ್ತಾ ಈ ಸಲ 18ರ ನಂಟು RCBಗೆ ಗಂಟು. ರಾಜ್ಯದಲ್ಲಿ RCB ಪರ ಹರಕೆ, ಪ್ರಾರ್ಥನೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಜೋರಾಗಿದೆ. RCB ಕಪ್ ಗೆಲ್ಲುವಂತೆ ಅಭಿಮಾನಿಗಳಿಂದ ದೇವರ ಮೊರೆ ಹೋಗುವಂತ ಕೆಲಸ ಆಗ್ತಾ ಇದೆ. ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪೂಜಾ ಸಂಕಲ್ಪಗಳನ್ನು ಮಾಡಿಸ್ತಾ ಇದ್ದಾರೆ. RCB ಇವತ್ತು ಗೆಲ್ಲಬೇಕು ಅಂತ ಹೇಳಿ 18 ವರ್ಷಗಳಿಂದ ಈ ಕನಸನ್ನ ಕಾಣ್ತಾ ಇದ್ದೀವಿ. ಇವತ್ತು ನನಸಾಗತ್ತಾ? ಆ್ಯಕ್ಚುಲಿ 2009ರಲ್ಲಿ RCB ಫೈನಲ್ ಹೋಗಿತ್ತು. ಸೀಸನ್ 2 ಅಲ್ಲಿ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಆಗಿದ್ದಾಗ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ನಾವು ಫೈನಲ್ ಪಂದ್ಯದಲ್ಲಿ ಎಡವಿದ್ವಿ. ಅದನ್ನು ಬಿಟ್ಟರೆ ಇವತ್ತು ಫೈನಲ್ ಪಂದ್ಯಕ್ಕೆ ಈಗಾಗಲೇ ಹೆಜ್ಜೆ ಇಟ್ಟಾಗಿದೆ. ಟ್ರೋಫಿಯನ್ನು ಎತ್ತೋಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ. ಈ ಸಾರಿ ನಮ್ಮ RCB ಹುಡುಗರು ಪಂದ್ಯವನ್ನ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಎಲ್ಲರಲ್ಲೂ ಮನೆ ಮಾಡಿದೆ. ಸೀಸನ್ 18ರ ಕಲರ್ಫುಲ್ ಟೂರ್ನಿ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. 70 ರೋಚಕ ಲೀಗ್ ಮ್ಯಾಚ್ಗಳು, 3 ಹೈ ಟೆನ್ಷನ್ ಪ್ಲೇ ಆಫ್ ಪಂದ್ಯಗಳ ಕಾದಾಟ, 3 ತಿಂಗಳ ಅದ್ದೂರಿ ಮನರಂಜನೆಯ ಜಾತ್ರೆಯ ಅಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಿದ್ರೆ RCB ಪಂಜಾಬ್ ಡಾಟಾ ಹೇಗಿದೆ? ಡೀಟೇಲ್ಸ್ ಇಲ್ಲಿದೆ. RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ಫೈಟ್. ರಾಯಲ್ ಚಾಲೆಂಜರ್ಸ್ ಗೆಲುವಿಗೆ ಫ್ಯಾನ್ಸ್ ಪ್ರಾರ್ಥನೆ. IPL 18ನೇ ಸೀಸನ್, 18 ವರ್ಷ. ರಾಮನಿಗಾಗಿ ಶಬರಿಕಾದಂತೆ ಕಾಯೋ ಕಾಲ ಮುಗಿಯುವ ಹಂತ ತಲುಪಿದೆ. IPL 18ರಲ್ಲಿ ಕಪ್ ಗೆಲ್ಲುವ ಫೇವರಿಟ್ ತಂಡವಾಗಿ RCB ಕಾಣಿಸಿಕೊಂಡಿದೆ. ಫೈನಲ್ ಮೊದಲ ತಂಡವಾಗಿ ಲಗ್ಗೆ ಇಟ್ಟ ನಮ್ಮ ಬೆಂಗಳೂರು ಇದೀಗ ಪಂಜಾಬ್ನ ಬಗ್ಗು ಬಡಿದು ಗೆಲುವಿನ ಕಿರೀಟ ಮುಡಿಗೇರಿಸಿಕೊಳ್ಳಲು ಸಜ್ಜಾಗಿದೆ.
ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಂದ್ರೆ ಬರೀ ಕ್ರಿಕೆಟ್ ಟೀಮ್ ಅಲ್ಲ, ಅದೊಂದು ಎಮೋಷನ್. 18 ವರ್ಷದಿಂದ ಕೋಟ್ಯಾಂತರ ಅಭಿಮಾನಿಗಳು ಆರಾಧಿಸುತ್ತಿರೋ ತಂಡ. ಸದ್ಯ IPL ಸೀಸನ್ 18ರಲ್ಲಿ RCB ಫೈನಲ್ ಪ್ರವೇಶಿಸಿದೆ. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಕಪ್ ಗೆದ್ದು ಬರಲಿ ಅಂತ ಅಭಿಮಾನಿಗಳ ಪ್ರಾರ್ಥನೆ ಜೋರಾಗಿದೆ. RCB ಯಾರೋ ಒಬ್ರು ಇಬ್ಬರನ್ನ ಹೊಡೆದು ಫೈನಲ್ಗೆ ಬಂದಿಲ್ಲ. RCB ಹೊಡೆದಿರುವುದೆಲ್ಲ ಬಲಿಷ್ಠ ತಂಡಗಳೇ. ಇದೀಗ IPL ಟ್ರೋಫಿ ಗೆದ್ದು ಬೀಗೋಕೆ ಒಂದೇ ಮೆಟ್ಟಿಲು ಬಾಕಿ. ಇದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ಸೆಣಸಾಡುತ್ತಿದೆ. RCB ವರ್ಸಸ್ ಪಂಜಾಬ್. RCB ಮತ್ತು ಪಂಜಾಬ್ IPLನಲ್ಲಿ ಬರೋಬ್ಬರಿ 36 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ 2 ತಂಡಗಳು ಸಮಬಲದ ಹೋರಾಟದ ಮೂಲಕ ತಲಾ 18 ಪಂದ್ಯದಲ್ಲಿ ಗೆದ್ರೆ ತಲಾ 18 ಪಂದ್ಯ ಸೋತಿವೆ. ಇನ್ನು RCB ಪಂಜಾಬ್ ವಿರುದ್ಧ 241 ಬೆಸ್ಟ್ ಸ್ಕೋರ್ ಮಾಡಿದ್ರೆ PBKS 232 ಗಳಿಸಿದೆ. ಎರಡೂ ತಂಡಗಳು 84 ಮತ್ತು 88 ರನ್ಗೆ ಆಲ್ಔಟ್ ಆಗುವ ಮೂಲಕ ಕಳಪೆ ಸಾಧನೆ ಮಾಡಿವೆ. ಇಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ 11 ಮುಖಾಮುಖಿಯಾಗಿದ್ದು ಯಾವುದೇ ತಂಡ ಗೆದ್ದರೂ ಚೊಚ್ಚಲ ಕಪ್ ಎತ್ತಿ ಹಿಡಿಯಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೊ ಹೇಗಿದೆ ಜೋಶ್ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವಿಜಯನಗರಿಂದ. ವೀರೇಶ್, 18 ವರ್ಷಗಳ ನಂತರ ಈಗಲಾದರೂ RCB ಗೆಲ್ಲಲಿ ಅಂತ ಅಯ್ಯೋ ಅದೆಷ್ಟು ಪೂಜೆ ಪುನಸ್ಕಾರ, ಜನರ ವಿಶ್ ಎಷ್ಟಿದೆ ಅಂತ ಅಂದರೆ ಗೆಲ್ಲಲೇಬೇಕು RCB, ಹಂಗಿದೆ ಪರಿಸ್ಥಿತಿ. ಸೊ ಅಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಅಭಿಮಾನ ಹಾರೈಕೆ ಮುಗಿಲು ಮುಟ್ಟಿದೆ. ವೀರೇಶ್, ನೀವು ನಿಮ್ಮ ಜೊತೆ ಇರೋ ಜನರ ಸ್ಪಿರಿಟ್ ಹೇಗಿದೆ, ಎಲ್ಲ ಅಪ್ಡೇಟ್ ಇದೆ, ಆ ಒಂದು ಏನು ಮ್ಯಾಚ್ನ ವಾತಾವರಣ ಹೆಂಗಿದೆ, ಜೋಶ್ ಹೇಗಿದೆ? ಶ್ರೀಲಕ್ಷ್ಮಿ, ನಾ ಪ್ರೆಸೆಂಟ್ ಈಗ ವಿಜಯನಗರದ BGS ಗ್ರೌಂಡಲ್ಲಿದ್ದಾರೆ. ನೋಡ್ತಿರ್ಬೋದು, ಇಲ್ಲಿ ಸೆಲೆಬ್ರೇಷನ್ ಮೂಡಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಈ ಬಾರಿ ಕಪ್ ನಮ್ಮದೇ ಅಂತೇನೋ ಒಂದು ಕಡೆ ಬೆಳಗ್ಗೆಯಿಂದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BGS ಗ್ರೌಂಡಲ್ಲಿ ನೋಡ್ತಿರ್ಬೋದು, ಒಂದು 3 LED ಬೃಹತ್ತಾಕಾರದ LED ಸ್ಕ್ರೀನ್ ಹಾಕಿದ್ದಾರೆ. ಇಲ್ಲಿ ಅಭಿಮಾನಿಗಳಿಗೆ ವೀಕ್ಷಣೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿನ MLA ಕೃಷ್ಣಪ್ಪ ಅವರು. ದೃಶ್ಯಗಳು ಸಹ ನೋಡ್ತಿರ್ಬೋದು, ಸಾಕಷ್ಟು ಜನ ಬರ್ಬೋದು. ಸಂಜೆ 4 ಗಂಟೆಗೆ ಪಾಸ್ ಮುಖಾಂತರ, ಅಂದರೆ ಯಾವುದೇ ದುಡ್ಡು ಇಲ್ಲ, ಪಾಸ್ ಮುಖಾಂತರ ಒಳಗಡೆ ಎಂಟ್ರಿ ಆಗುತ್ತೆ. ಸುತ್ತ ಈ ಗ್ರೌಂಡಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ, ಪಟಾಕಿ ಹಚ್ಚೋದು, ಮೇಲೆ ಹೋಗಿ ಪಟಾಕ ಸಿಡಿಯೋದು, ಹೀಗೆ ಹಲವು ರೀತಿಯಾಗಿ ಒಂದು ವಿಭಿನ್ನವಾಗಿ ಈ ಬಾರಿ ಸೆಲೆಬ್ರೇಷನ್ ಮೂಡಲಿ ಈ ಒಂದು ಗ್ರೌಂಡನ್ನು ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ನಮ್ಮ ಕಡೆ ಅಭಿಮಾನಿಗಳು ಹೇಳ್ತಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಅಂದರೆ ಕಾತುರದಿಂದ ಕಾಯ್ತಿದ್ದಾರೆ. 7 ಗಂಟೆ ಯಾವಾಗ ಆಗುತ್ತಪ್ಪ, 4 ಗಂಟೆ ಯಾವಾಗ ಆಗುತ್ತಪ್ಪ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಆರ್ಗನೈಸ್ ಇದ್ರೆ ಅವ್ನು ಮಾತಾಡಿಸ್ತೀನಿ, ಏನೆಲ್ಲ ವ್ಯವಸ್ಥೆ ಮಾಡಿದ್ರಂತ. ಸರ್, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಂತ? ಸರ್, ಏನಿವತ್ತು ಫೈನಲ್ಲು ಅಹಮದಾಬಾದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಜನ ಆಗಿರ್ಬೋದು, ಇಲ್ಲ ನಮ್ಮ ಕ್ಷೇತ್ರದ ಜನ ಆಗಿರ್ಬೋದು, ಹೈದರಾಬಾದ್ ಅಲ್ಲಿಗೆ ಅಹಮದಾಬಾದ್ಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಅನ್ಯ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣನವರು, ಆಮೇಲೆ ಪ್ರದೀಪ್ ಕೃಷ್ಣಪ್ಪನವರು ನಮ್ಮ ಸ್ಥಳೀಯವಾಗಿ ಈ ಗ್ರೌಂಡಲ್ಲಿ ಮಿನಿಮಮ್ ಒಂದು 20,000 ಜನ ಸೇರೋ ಥರ ಒಂದು ಆರ್ಗನೈಸ್ ಮಾಡಿದ್ದಾರೆ. ಏನು ಅದು ವಿಶೇಷತೆ ಅಂದರೆ LED 24 ಅಡಿಗೆ 55 ಅಡಿ LED ಹಾಕ್ತಾಯಿದ್ದಾರೆ. ಹಾಗೂ ಫರ್ದರ್ 2 ಎಕ್ಸ್ಟ್ರಾ ಹಾಕಿ 20ಕ್ಕೆ 10 2 LED ಹಾಕ್ತಾಯಿದ್ದಾರೆ. ಆಮೇಲೆ ನಿಮ್ಗೆ ಏನು ಸ್ಟೇಡಿಯಮ್ಮು ಒಂದು ಫೀಲ್ ಇರುತ್ತೋ ಆ ಫೀಲ್ನ ಕೊಡೋಕ್ಕೆ ಆದಷ್ಟು ಎಲ್ಲ ಇಲ್ಲಿ ರೆಡಿ ಮಾಡಿ. ಸರ್, ಪಟಾಕಿ ಮೇಲೆ ಹೋಗಿ ಎಲ್ಲ ನಿಮಗೆ ಸ್ಟೇಡಿಯಮಲ್ಲಿ ಕೂತಿರೋ ಥರನೇ. ಆಮೇಲೆ ಡ್ರಮ್ ದೇವರು ಬರ್ತಾ ಇದ್ದಾರೆ. ನಿಮಗೆ RCBಯಲ್ಲಿ ಅವ್ರು ಚೇರ್ ಮಾಡೋದು ನೋಡಿದ್ದೀರಾ, ಅವರೇ ಬರ್ತಿದ್ದಾರೆ. ಆಮೇಲೆ ಇನ್ನೂ ಹಲವಾರು DJ ಕಾರ್ಯಕ್ರಮ ಇದೆ. ನಿಮಗೆ ಸ್ಟೇಡಿಯಂ ಫೀಲ್ನ ನಾವು ಇಲ್ಲಿ ಕೊಡೋಕ್ಕೆ ನಾವು ರೆಡಿ. ಶ್ರೀಲಕ್ಷ್ಮಿ, ಇಲ್ಲಿ ಆಟೋ ಚಾಲಕರಿದ್ದಾರೆ. ಇವತ್ತು ಫ್ರೀ ಆಗಿ ಆಟೋವನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ RCB ಗೆಲ್ಲುತ್ತೆ ಅಂತ ನಮ್ಮ ಕಡೆ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಆಟ ನೋಡ್ತಿರ್ಬೋದು. ಈಗ ಸಿಟಿಯಲ್ಲಿ ಈಗ ಫ್ರೀ ಆಗಿ ಯಾರೇ ಬಂದರೂ ಈ ಒಂದು ಆಟದಲ್ಲಿ ಸಂಚಾರ ಆಗ್ಬೋದು. ಫ್ರೀ ಆಗಿ ಸಂಚಾರ ಮಾಡೋಕ್ಕೆ ಅವಕಾಶ, ಅಂದರೆ ಉಚಿತವಾಗಿ ನೀವು ಸಂಚಾರ ಮಾಡ್ಬೋದು. ಯಾಕಂದರೆ ಇವತ್ತು RCB ಪಂಜಾಬ್ ಮ್ಯಾಚ್ ಇದೆ. ಇವರು ವಿರಾಟ್ ಕೊಹ್ಲಿ ಪಕ್ಕ ಅಭಿಮಾನಿ. ಹೀಗಾಗಿ ಇವತ್ತು RCB ಗೆಲ್ಲುತ್ತೆ. ಹೀಗಾಗಿ ನಾನು ಸಿಟಿಯಲ್ಲಿ ಇವತ್ತು ಫ್ರೀಯಾಗಿ ಜನನ ಕರೆದುಕೊಂಡು ಹೋಗ್ತೀನಿ. ಯಾವುದೇ ರೀತಿ ₹1 ದುಡ್ಡು ತೆಗೆದುಕೊಳ್ಳಂತ ಒಂದು ಕಡೆ ಮುಂದಾಗಿದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ. ಸರ್, ಇವತ್ತು ಎಲ್ಲೇ ಹೋದ್ರೆ ಫ್ರೀನಾ ಈ ಒಂದು ಆಟೋದಲ್ಲಿ? ಎಲ್ಲೇ ಹೋದ್ರು ಅಂದರೆ ಬೆಂಗಳೂರು ಸಿಟಿ ಒಳಗಡೆ ಏನು ನಮ್ಮ ಲಿಮಿಟ್ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾವುದೇ ₹1 ತೊಗೊಳ್ದಿರಂಗೆ RCB ಆಶೀರ್ವಾದಕ್ಕೋಸ್ಕರ, ಅದು ಗೆಲ್ಲಿ ಅನ್ನೋದಕ್ಕೋಸ್ಕರ ನಾವು ಇವತ್ತು ಎಲ್ಲ ಜನಗಳ್ನೂ ಫ್ರೀಯಾಗಿ ಕರ್ಕೋಗ್ತಾ ಇದ್ದೀವಿ ಸರ್. ಆಟೋದಲ್ಲಿ ಫ್ರೀ ಇವತ್ತು ಸಂಜೆ 6 ಗಂಟೆವರೆಗೂ, 10 ಗಂಟೆಯಿಂದ 6 ಗಂಟೆವರೆಗೂ ಫ್ರೀ ಎಲ್ಲರಿಗೂ. ಈ ಬಾರಿ ಕಪ್ ಗೆಲ್ತಾ? ಖಂಡಿತವಾಗ್ಲೂ 17ನೇ ವರ್ಷದ ಕನಸು ಇದು. 17 ವರ್ಷದ ಕನಸು, 7 ಕೋಟಿ ಕನ್ನಡಿಗರ ಕನಸು. ಗ್ಯಾರಂಟಿ ಈ ಸಲ ಕಪ್ ನಮ್ಮದೇ. ನಾವು ಅದೇನೈತೆ 7 ಕೋಟಿ ಜನನೂ ಕೂಡ ಇವತ್ತು ಸಂಭ್ರಮಣೆ 10 ಗಂಟೆ ಮೇಲೆ ಮಾಡೇ ಮಾಡ್ತೀವಿ.
ನೋಡ್ತಿರ್ಬೋದು ಶ್ರೀಲಕ್ಷ್ಮಿ, ಈ ಒಂದು ನೋಡ್ತಿರ್ಬೋದು ಈ ತೆರೆದ ವಾಹನದಲ್ಲಿ ಸಹ ಸೆಲೆಬ್ರೇಷನ್ ಜೋರಾಗ್ತಿದೆ. ಅಂದ್ರೆ ಸಿಟಿಯಲ್ಲಿ ಸೆಲೆಬ್ರೇಷನ್ ಮಾಡಲಿದ್ದಾರೆ. RCB ಕಪ್ ಗೆಲ್ಲುತ್ತೆ ಅಂತ ಒಂದ್ ಕಡೆ ಅಭಿಮಾನಿಗಳು ಹರ್ಷೋದ್ಗಾರ ನೋಡ್ತಿರ್ಬೋದು. ಒಂದ್ ಕಡೆ RCB ಫ್ಲಾಗ್ ಇಟ್ಕೊಂಡು, ಮತ್ತೊಂದ್ ಕಡೆ ಕನ್ನಡದ ಬಾವುಟ ಇಟ್ಕೊಂಡು ಒಂದ್ ಕಡೆ ಸೆಲೆಬ್ರೇಷನ್ ಮಾಡಲಿದ್ದಾರೆ. ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ಏನು ಒಂದ್ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ. ಈ ಬಾರಿ ಕಪ್ ಗೆಲ್ಲುತ್ತೆ. ಒಂದ್ ಕಡೆ ತೆರೆದ ವಾಹನ ಮುಖಾಂತರ RCB ಫ್ಲಾಗ್ ಇಟ್ಕೊಂಡು ಅಂದ್ರೆ ರೋಡಲ್ಲ ಅಂದ್ರೆ ಆ ಸಿಟಿಯ ಹಲವು ಕಡೆ ಭಾಗಗಳಿಗೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಮಾತಾಡಿಸ್ತೀನಿ. ಸರ್ ಏನ್ ಹೇಳ್ತೀರಂತ, ಈ ಬಾರಿ ಕಪ್ ನಮ್ದೇನಾ ಸರ್? ಹೇಳಿ. ಈ ಸಾರಿ ನಮ್ಮದೇ ಪ್ರಯತ್ನ, ನಮ್ಮದು. ಉಳಿದಿದ್ದು ಫಲ ದೇವರಿಗೆ ಬಿಟ್ಟಿದ್ದು. ಹೇಳಿ. ಈ ಸಲ ಕಪ್ ಗೆದ್ರೆ ತುಂಬ ಖುಷಿ ಪಡ್ತೀವಿ ಸರ್. 18 ವರ್ಷದಿಂದ ಕಾಯ್ತಿದ್ದೀವಿ. ಈ ಸತಿ ಪಕ್ಕ ಹೊಡಿತಾರೆ. ಕನ್ಫರ್ಮ್ ಆಗಿ ಹೊಡಿತಾರೆ ಸರ್. 2008ರಿಂದ 25 ಗಂಟೆ ಸಪೋರ್ಟ್ ಮಾಡ್ತಾನೆ ಇದ್ದೀವಿ. ಸೋತ್ರು ಅಲ್ಲ, ಸತ್ರು RCBನ. ವಿರಾಟ್ ಕೊಹ್ಲಿ 18, ಈ ಸರಿ 18ನೇದು ಗ್ಯಾರಂಟಿ ಹೊಡಿತೀವಿ ಸರ್. ಶ್ರೀಲಕ್ಷ್ಮಿ ನೋಡ್ತಿರ್ಬೋದು. ಅಂದ್ರೆ ಎಲ್ಲರೂ ಸಹ ಏನು ಈ ಬಾರಿ ಕಪ್ಪು ನಮ್ದೇ ಅಂತ ನನ್ನ ಕಡೆ ಘೋಷಣೆ ಕೂಗ್ತಿದ್ದಾರೆ. ಈ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಿದ್ದಾರೆ ಶ್ರೀಲಕ್ಷ್ಮಿ. 18 ವರ್ಷಗಳ ಕನಸು ನನಸಾಗುತ್ತಾ? ಬೆಳಗ್ಗೆಯಿಂದ RCB ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ತೆರೆದ ಜೀಪ್ನಲ್ಲಿ RCB ಬಾವುಟ ರಾರಾಜಿಸಿದೆ. RCB ಫ್ಲಾಗ್ ಕಟ್ಟಿಕೊಂಡು ಅಭಿಮಾನಿಗಳು ಸಂಭ್ರಮ ಆಚರಿಸ್ತಾ ಇದ್ದಾರೆ. ಈ ಬಾರಿ RCB ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ದೇ ಅಂತಾನು ಸೆಲೆಬ್ರೇಷನ್ ಮೂಡಲಿದ್ದಾರೆ. ಯಾಕಂದ್ರೆ ಇವತ್ತು RCB ಮತ್ತು ಪಂಜಾಬ್ ಫೈನಲ್ ಮ್ಯಾಚ್ ಇದೆ. 7 ಗಂಟೆ ಆರಂಭವಾಗುತ್ತೆ. ಹೀಗಾಗಿ ಆ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಾ ಇದ್ದಾರೆ. ವಿಶೇಷ ಪೂಜಾ ಹವನ ಮಾಡಿಸಿದ್ದಾರೆ. ಅದಲ್ಲದೆ ಗ್ರೌಂಡ್ಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ. ತೆರೆದ ವಾಹನ ಮುಖಾಂತರವೇ ಈಗಲಿಂದ ಸೆಲೆಬ್ರೇಷನ್ ಮೂಡಲು ಅಭಿಮಾನಿಗಳಿದ್ದಾರೆ. ನೋಡ್ತಾ ಇರಬಹುದು, ಇದೀಗ ತೆರೆದ ವಾಹನ ಮುಖಾಂತರ ಇಲ್ಲಿನ ಅಭಿಮಾನಿಗಳು ಬಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ವಿಜಯನಗರ ಸುತ್ತಮುತ್ತ. ಯಾಕಂದ್ರೆ ಈ ಬಾರಿ ಕಪ್ ನಮ್ದೇ. ಯಾಕಂದ್ರೆ 18 ವರ್ಷದ ಕನಸು ಇನ್ನೂ ನೆನಸಾಗಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು. ಯಾಕಂದರೆ ಈ ಬಾರಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಮತ್ತು IPL ಸೀಸನು 18. ಹೀಗಾಗಿ ಕಪ್ ಗೆಲ್ಲುತ್ತೆ ಅನ್ನೋ ಕಡೆ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದು ಅವರ ಆಸೆ. ಯಾಕಂದರೆ ಸುಮಾರು 18 ವರ್ಷದಿಂದ ಕಪ್ ಗೆದ್ದಿಲ್ಲ. ಫೈನಲ್ಗೆ ಹೋಗ್ತಾರೆ, ಸೋಲ್ತಾರೆ. ಯಾಕಂದರೆ 3 ಬಾರಿ ಫೈನಲ್ಗೆ ಹೋಗಿದ್ದಾರೆ, ಆದರೂ ಗೆದ್ದಿಲ್ಲ. ಹಲವು ಮ್ಯಾಚ್ಗಳು ಆಡಿದ್ದಾರೆ, ಅಲ್ಲಿ ಸಹ ಗೆದ್ದಿಲ್ಲ. ಹೀಗಾಗಿ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತೇನೆ RCBಗಳು ಸೆಲೆಬ್ರೇಷನ್ ಮಾಡಲಿದ್ದಾರೆ. ಯಾಕಂದರೆ ಕಪ್ಪು ನಮ್ದಾಗಿದೆ ಅಂತೇನು ಒಂದು ಕಡೆ ಸೆಲೆಬ್ರೇಷನ್ ಬೆಳಗ್ಗೆಯಿಂದ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಿಸ್ತೀನಿ, ಅಭಿಮಾನಿಗಳಿದ್ದಾರೆ. ಸರ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ ಹೇಗೆ ಅಂತ? ಖಂಡಿತವಾಗ್ಲೂ ಈ ಸಲ ನಮ್ಮದೇ ಕಪ್ಪು ಸರ್. ಏನು ಹೇಳ್ತೀರ ಅಂತ, ಇವತ್ತು ಯಾರು ಆಡ್ಬೋದು ಅಂತ? ಇವತ್ತು ಕೊಹ್ಲಿ 100% 100 ಹೊಡಿತಾರೆ. RCB ಕಪ್ ಆಗೇ ಆಗುತ್ತೆ. ಏಕೆಂದರೆ ಆವಿನ ವೇಷ 12 ವರ್ಷ, ನಮ್ಮ ರೋಷ 18 ವರ್ಷ. ಸೊ ಹಾಗೆ RCBಗೆ VK, ನಮ್ಮ ಗೋವಿಂದರಾಜನಗರಕ್ಕೆ PK. ಜೈ ಹೇಳಿ, ಏನು ಹೇಳ್ತೀರಾ ಸರ್? ಈ ಸರಿ ಕಪ್ ಹೊಡಿತಾರೆ. 9 ವರ್ಷ ಆದಮೇಲೆ RCB ಫೈನಲಿಗೆ ಬಂದಿದ್ದಾರೆ. ಈ ಸರಿ ಕಪ್ ಹೊಡಿತಾರೆ. ಯಾರು ಆಡ್ಬೋದು ಇವತ್ತಾ? ಕೊಹ್ಲಿ ಹೊಡಿತಾರೆ ಸರ್. ಸೆಂಚುರಿಗೆ ಕೊಹ್ಲಿ ಹೊಡಿತಾರೆ. ಅವ್ರ ಜೊತೆ ಸಾಲ್ಟು ಆಡ್ತಾರೆ. ಇಲ್ಲಿ ಇನ್ನೂ ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಈ ಬಾರಿ ಕಪ್ ನಮ್ದೇನಾ? ಸೆಲೆಬ್ರೇಷನ್ ಮಾಡಲಿದ್ದೀರಾ ಬೆಳಗ್ಗೆ ಎಂದು? ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಈಗಲೇ ಸೆಲೆಬ್ರೇಷನ್ ಜೋರಾಗಿದೆ. ಅಭಿಮಾನಿಗಳಲ್ವಾ, ಯಾವತ್ತಿದ್ರೂ RCBಗೆ ಡಯಟ್ ಫ್ಯಾನ್ಸ್ಗಳು. ಸೊ ಏನು RCB ಯಾವಾಗಲೂ ವಿನ್ ಆಗಲಿ ಅಂತ ಕೇಳ್ಕೊಳ್ತೀವಿ. ಮೇಡಮ್, ಈ ಒಂದು ಮ್ಯಾಚಲ್ಲಿ ಯಾರು ಆಡ್ಬೋದು? ಯಾರ ಮೇಲೆ ನಿರೀಕ್ಷೆ ಇದೆ? ಯಾರಾದರೂ ಆಡಲಿ, RCB ವಿನ್ ಆಗಬೇಕಷ್ಟೆ. ಆಗುತ್ತೆ. ಈ ಬಾರಿ ಕಪ್ ನಮ್ದೇ, ಪಕ್ಕ ನಮ್ದು. 18 ವರ್ಷಗಳ ಕನಸು ಇನ್ನೂ ನೆನಸಾಗಿಲ್ಲ. ಈ ಬಾರಿ ಹಾಗೆ ಆಗತ್ತನ? ವರ್ಷ ಹಾಗೆ ಆಗುತ್ತೆ. 25 ನಮ್ಗೆ ಈ ಸಲ ತುಂಬ ಲಕ್ ಅಂತ ಹೇಳ್ಬೋದು. ಅದು ಒಳ್ಳೇದಾಗಲಿ. ನೀವು ಬೆಳಗ್ಗಿಂದ ಸೆಲೆಬ್ರೇಷನ್ ಮಾಡಲಿದ್ದೀರಾ? ತೆರೆದ ವಾಹನ ಮುಖಾಂತರ RCB ಫ್ಲಾಗು, ಕನ್ನಡ ಅದು ಫ್ಲಾಗ್ ಕಟ್ಟಿಕೊಂಡು, ಅಂದರೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಿದ್ದೀರಾ. ಹೇಗೆ ಅನ್ಸುತ್ತೆ ಮೇಡಮ್ ಈ ಒಂದು ಜೋಶ್ ಅಂತ? ಈ ಒಂದು ಜೋಶಿ ಈಗ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ ಅಷ್ಟು. ನಿಮ್ಗೆ ಯಾರು ಇಷ್ಟ ಮೇಡಮ್? RCBಯಲ್ಲಿ ಯಾರು ಇಷ್ಟ ಅಂತ? ಕೊಹ್ಲಿ. ಇವತ್ತು ಆಡ್ತಾರೆ ಕೊಹ್ಲಿ ಅವರು? ಆಡ್ತಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್ ಎಷ್ಟು ಹೊಡಿಬೋದು RCB ಫಸ್ಟ್ ಬ್ಯಾಟಿಂಗ್ ಆದ್ರಂತ? ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಹೇಳೋಕ್ಕಾಗಲ್ಲ. ಏನಿದ್ರೂ ಲೈಕ್ ಅವ್ರ ಮೇಲೆ ಡಿಪೆಂಡ್ ಇದೆ. ನಾವು ಏನೇ ಇದ್ರೂ ಸಪೋರ್ಟ್ ಮಾಡೋದು ಅಷ್ಟೇ. ಎಸ್, ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಅಂದರೆ ಈ ಒಂದು ವಾಹನ ಮುಖಾಂತರ ಹಲವು ಕಡೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಅಂದರೆ RCB ಅಂತ ಕೂಗ್ತಿದ್ದಾರೆ. ಯಾಕಂದರೆ ಕಪ್ ನಮ್ಮದೇ ಆಗುತ್ತೆ ಅಂತೇನು ಅಭಿಮಾನಿಗಳು ತುಂಬ ಆಸೆ ಇಟ್ಕೊಂಡಿದ್ದಾರೆ. ಕಪ್ ನಮ್ದು ಆಗೇ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಸೊ ಯಾವ ರೀತಿ ಕ್ರೇಜ್ ಮನೆ ಮಾಡಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ರಾಜ್ಯದಾದ್ಯಂತ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇರುವಂಥದ್ದು. RCB ಇವತ್ತು ಗೆಲ್ಲಬೇಕು, ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ 7:15 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ. ಈ ಮ್ಯಾಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್, ಅಂದರೆ ಆ ಪಿಚ್ ಬಗ್ಗೆ ಹೇಳೋದಾದರೆ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಬ್ಯಾಟಿಂಗ್ ಸ್ನೇಹಿ ಪಿಚ್. ಈಗಾಗಲೇ ಇಲ್ಲಿ ಒಂದು 8 ಮ್ಯಾಚಲ್ಲಿ 200+ ಸ್ಕೋರ್ ಆಗಿದೆ. ಸೊ ಇವತ್ತು RCB ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡು 200+ ಸ್ಕೋರನ್ನು ಕೊಟ್ಟುಬಿಟ್ರೆ ಚೇಸಿಂಗ್ ಮಾಡೋರಿಗೆ ಕಷ್ಟ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರ ಇದೆ. ಸೊ ನೋಡೋಣ ಯಾವ ರೀತಿಯ ಲೆಕ್ಕಾಚಾರ. ಕ್ರಿಕೆಟ್ ಇಸ್ ಅನ್ಸರ್ಟನಿಟಿ ಗೇಮ್, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಇಲ್ಲಿ. ಸೊ ಸದ್ಯ RCB ಹುಡುಗರ ಮೇಲಂತೂ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ, ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ, ಅದಕ್ಕೆ ತಕ್ಕನಾದಂತಹ ತಯಾರಿ ಕೂಡ ನಡೆದಿದೆ. ಬರೋಬ್ಬರಿ 9 ವರ್ಷಗಳ ನಂತರ ಇದು 4ನೇ ಸಾರಿ ಫೈನಲ್ಗೆ ಏರ್ತಾ ಇರೋದು RCB. ಈ ಸಾರಿ ಆದರೂ ಗೆಲ್ತಾರ, ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಡೀ ರಾಜ್ಯದಲ್ಲಿ ಮನೆ ಮಾಡಿ. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH